ಫಸ್ಟ್ ಟೈಮ್ ಫೇಸ್ ಕ್ಯಾಮ್ ವೀಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್. ವೆಲ್ಕಮ್ ಟು ರಿವ್ಯೂ ವಿತ್ ಪ್ರಶಾಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಪುಷ್ಪದ ರೂಲ್. ಪುಷ್ಪ 1 ಮೂವಿ ರಿಲೀಸ್ ಆಗಿ ಇವತ್ತಿಗೆ 3-4 ವರ್ಷನೇ ಕಳೀತಾ ಬಂತು. ಇನ್ನೂ ಯಾವುದೇ ಸಿನಿಮಾದೊಂದು ಅಪ್ಡೇಟ್ ಇಲ್ಲ, ಸಾಂಗ್ ಅಪ್ಡೇಟ್ ಇಲ್ಲ ಅಂತ ಕಾಯ್ತಾ ಇದ್ವಿ. ಇನ್ನು 20-25 ದಿನದಲ್ಲಿ ಪುಷ್ಪ 2 ಮೂವಿ ರಿಲೀಸ್ ಇದೆ. ಅಂದರೆ ಡಿಸೆಂಬರ್ 5ಕ್ಕೆ ಪುಷ್ಪದ ರೂಲ್ ಮೂವಿ ವಿಶ್ವದಾದ್ಯಂತ ರಿಲೀಸ್ಗೆ ಸಿದ್ಧವಾಗ್ತಿದೆ ಅಂತಲೇ ಹೇಳ್ಬೋದು. ರಿಲೀಸ್ಗೆ ಇನ್ನೂ 20 ದಿನಗಳ ಇವಾಗಲೇ ಟ್ರೇಲರ್ನ ಬಿಟ್ಟು ಒಂದು ಸ್ಮಾರ್ಟ್ ಮೂವನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪುಷ್ಪ 2 ಮೂವಿ ಅವರ ಒಂದು ಸ್ಮಾರ್ಟ್ ಮೂವ್ ಅಂತಲೇ ಹೇಳ್ಬೋದು. ನಿನ್ನೆ ಬಿಹಾರ್ನ ಪಟ್ನಾದಲ್ಲಿ ಟ್ರೇಲರ್ನ ಒಂದು ಗ್ರ್ಯಾಂಡ್ ಇವೆಂಟ್ ನಡೀತು. ಆ ಇವೆಂಟ್ನಲ್ಲಿ ಲಕ್ಷಗಟ್ಟಲೆ ಜನಗಳು ಇದ್ದರು ಹಾಗೂ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಒಂದು ಟ್ರೇಲರ್ ಕೂಡ ರಿಲೀಸ್ ಆಯಿತು. ಬನ್ನಿ ಟ್ರೇಲರ್ ಹೇಗಿತ್ತು ಏನಂತ ಎಲ್ಲ ನೋಡ್ಕೊಂಡು ಬರೋಣ. ಮೊದಲಿಗೆ ಟ್ರೇಲರ್ ನೋಡಿದ್ರೆ ಅಷ್ಟೊಂದು ಕ್ಯಾಚಿ ಅಂತ ಅನ್ನಿಸ್ಲಿಲ್ಲ. ಅಂದರೆ ಟ್ರೇಲರ್ ತುಂಬ ಹುಡುಕಿದ್ರೆ ನನಗೆ ಒಂದು ವಾವ್ ಫ್ಯಾಕ್ಟರ್ ಅಂತ ಯಾವುದು ಕಾಣಲಿಲ್ಲ. ಅಂದರೆ ನೀವು ಅದೇ KGF ಚಾಪ್ಟರ್ 2 ಸಿನಿಮಾದ ಒಂದು ಟ್ರೇಲರ್ನ ನೋಡಿದ್ರೆ ಅದರಲ್ಲಿ ತುಂಬ ಒಂದು ವಾವ್ ಫ್ಯಾಕ್ಟರ್ಗಳನ್ನ ನೀವು ನೋಡ್ಬೋದು. ಪುಷ್ಪ 2ನ ಒಂದು ಟ್ರೇಲರ್ ನೋಡ್ತಿದ್ರೆ ಅಲ್ಲಿ ನಮಗೆ ಒಂದು ಸೀನಲ್ಲಿ ಒಂದು ಪ್ರಶಾಂತ್ ನೀಲ್ ಅವರ ಒಂದು ಛಾಯೆ ಕಾಣಿಸ್ತು. ಅದು ಯಾವುದಂದರೆ ನೀವೇ ಒಂದು ಸಲ ಕಮೆಂಟಲ್ಲಿ ಕಮೆಂಟ್ ಮಾಡಬೇಡಿ. ಅದು ಈಗ ಸದ್ಯಕ್ಕೆ ಪ್ರಶಾಂತ್ ನೀಲ್ ಅವರ 2 ಮೂವಿಗಳಲ್ಲಿ ಆ ಛಾಯೆ ಇತ್ತು ಮತ್ತು ಪುಷ್ಪ 2ಅಲ್ಲೂ ಕೂಡ ಅದೊಂದು ಕಾಪಿ ಅಂತ ಹೇಳೋಕ್ಕಾಗಲ್ಲ, ಒಂದು ಇನ್ಸ್ಪೈರ್ಡ್ ಅಂತಲೇ ಹೇಳ್ಬೋದು. ಮೂವಿಗೋಸ್ಕರ ಸಿನಿಮಾ ತಂಡದವರು ತುಂಬ ಜಾಸ್ತಿನೇ ಒಂದು ಬಜೆಟ್ನ ಖರ್ಚು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಅದು ಟ್ರೇಲರಲ್ಲಿ ಕಾಣಿಸ್ತಾ ಇದೆ ಕೂಡ. ಟ್ರೇಲರ್ ತುಂಬ ರಿಚ್ ಆಗಿದೆ. ಟ್ರೇಲರ್ನ ಒಂದು ಕ್ವಾಲಿಟಿ ತುಂಬ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಮತ್ತು BGM ಅಂತೂ ತುಂಬ ಒಂದು ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಪುಷ್ಪ 1ಗಿಂತ ಪುಷ್ಪ 2ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಯಾಕಂದರೆ DSP ಆಗಿರ್ಬೋದು, ಅಜನೀಶ್ ಬಿನ್ ಲೋಕನಾಥ್ ಆಗಿರ್ಬೋದು ಮತ್ತು ತಮನ್ನಾ ಸೇಸ್ ಇವರು 3 ಒಂದು ಮ್ಯೂಸಿಕ್ ಕಂಪೋಸ್ನಲ್ಲಿ ಒಂದು BGMನ ರೆಡಿ ಆಗಿದಂತೆ. ಮತ್ತು ಅಲ್ಲು ಅರ್ಜುನ್ ಅವರ ಒಂದು ಸ್ವ್ಯಾಗ್ ಮತ್ತು ಒಂದು ಬಿಲ್ಡಪ್ ತುಂಬ ಚೆನ್ನಾಗಿತ್ತು. ಆದರೆ ಪುಷ್ಪ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಓವರ್ ಬಿಲ್ಡಪ್ ಕೊಟ್ಟರು ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಕೊಡ್ಬಿಡೋದಿತ್ತು, ಸ್ವಲ್ಪ ಜಾಸ್ತಿನೇ ಓವರ್ ಬಿಲ್ಡಪ್ ಆಯಿತು. ಮತ್ತು ನಾನು ಟ್ರೈಲರ್ನ ಕನ್ನಡದಲ್ಲಿ ನೋಡಿದೆ. ಕನ್ನಡದಲ್ಲಿ ತುಂಬ ಡಬ್ಬಿಂಗ್ ಅಂತೂ ಒಂದು ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಡಬ್ಬಿಂಗ್ ಅಂತ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪುಷ್ಪ 1 ಮೂವಿ ನೋಡಿದರೆ ನೀವು ಪುಷ್ಪ 1 ಮೂವಿಯಲ್ಲಿ ಸ್ಟಾರ್ಟಿಂಗ್ ಒಂದು ಜಪಾನ್ನಿಂದ ಒಂದು ಮೂವಿ ಸ್ಟಾರ್ಟ್ ಆಗುತ್ತೆ. ಅದು ಆ ಕಟ್ಟಿಗೆಯನ್ನು ಮಾಡಿರೋ ಒಂದು ಗಿಟಾರ್ ಇರುತ್ತೆ ಅಲ್ಲ, ವಯಲನ್ ಇರುತ್ತೆ ಅಲ್ಲ, ಅದರಿಂದ ಪುಷ್ಪ 1 ಮೂವಿ ಸ್ಟಾರ್ಟ್ ಆಗುತ್ತೆ. ಅದರಂತೆಯೇ ಪುಷ್ಪ 2ಅಲ್ಲೂ ಕೂಡ ಪುಷ್ಪ ಜಪಾನ್ಗೆ ಹೋಗ್ತಾರೆ ಅನಿಸುತ್ತೆ. ಅದರಲ್ಲಿ ಒಂದು ಜಪಾನಿನ ಒಂದು ಸೀನ್ ಕೂಡ ಇದೆ. ಮತ್ತು ಒಂದು ಪುಷ್ಪ ಈಗ ನ್ಯಾಷನಲ್ ಕಿಲಾಡಿ ಅಲ್ಲ, ಇಂಟರ್ನ್ಯಾಷನಲ್ ಕಿಲಾಡಿ ಅಂತ ಟ್ರೇಲರಲ್ಲಿ ಒಂದು ಡೈಲಾಗ್ ಇತ್ತು. ಮತ್ತು ಟ್ರೇಲರಲ್ಲಿ ಡೈಲಾಗ್ಗಳು ತುಂಬ ಚೆನ್ನಾಗಿತ್ತು. ನೋಡೋಣ ಸಿನಿಮಾ ಹೇಗೆ ಮೂಡ್ ಬರುತ್ತೆ ಏನು ಎತ್ತ ಅಂತ. ಫಸ್ಟ್ ಟೈಮ್ ಫೇಸ್ ಕ್ಯಾಮ್ ವೀಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. अरे दीवानो मुझे पहचानो पार्टी ಐತೆ ಪುಷ್ಪ.